ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಕುಕಿಂಗ್ ಡೈರಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತೊಂಡೆಕಾಯಿಯನ್ನು ಈ ಥರ ಜಜ್ಜಿಬಿಟ್ಟು ಅದನ್ನು ಸುಕ್ಕ ಥರ ಮಾಡೋದು. ಇಲ್ಲಿ ಕಡಲೆಯನ್ನು ಬಳಸಿದ್ದೇನೆ. ನಾವು ತೊಂಡೆಕಾಯಿಯಲ್ಲಿ ಯಾವ ರೀತಿಯಲ್ಲಿ ಸುಕ್ಕ ಮಾಡೋದಂತ ನೋಡೋಣ. ಮೊದಲಿಗೆ ಸುಕ್ಕ ಮಾಡೋಕೆ ನಾವು ಮಸಾಲೆಯನ್ನು ರೆಡಿ ಮಾಡುವ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀವು ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಮೆಣಸು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 10-11 ಮೆಣಸು ಹಾಕಿದರೆ ಸಾಕು. ಮೆಣಸು ಸ್ವಲ್ಪ ಬಿಸಿಯಾದ ನಂತರ 2 ಚಿಟಿಕೆಯಷ್ಟು ನೀವು ಮೆಂತೆಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. 3 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನು ತಣ್ಣಗಾಗೋಕ್ಕೆ ಇಟ್ಬಿಡಿ. ತಣ್ಣಗಾದ್ಮೇಲೆ ಇದನ್ನು ಮಸಾಲೆ ಹುಡಿ ಥರ ರುಬ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ಥರ ರುಬ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥವನ್ನು ಸೈಡಲ್ಲಿ ಇಟ್ಬಿಡಿ. ತೊಂಡೆಕಾಯಿಯನ್ನು ನೀವು ಚೆನ್ನಾಗಿ ನೀರಲ್ಲಿ ತೊಳೆದು ಅದರ 2 ಬದಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ. ಈ ಥರ ಎಲ್ಲವನ್ನ ಕಟ್ ಮಾಡಿಕೊಂಡು ಈ ಥರ ಕಲ್ಲಲ್ಲಿ ನೀವು ಗುದ್ಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸುವ ಹಾಗೆ ಒಂದೊಂದೇ ತೊಂಡೆಕಾಯಿಯನ್ನು ಈ ಥರ ಜಜ್ಜಿಕೊಳ್ಳಿ. ಈ ಥರ ಎಲ್ಲ ತೊಂಡೆಕಾಯಿಯನ್ನು ಕಟ್ ಮಾಡಿದ ನಂತರ ಈಗ ಇದನ್ನು ಬೇಯಿಸಿಕೊಳ್ಳುವ. ಅದಕ್ಕೋಸ್ಕರ ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನೀವು ಸಾಸಿವೆಯನ್ನು ಹಾಕಿ. ಸಾಸಿವೆ ಚಟಪಟ ಅಂತ ಹೇಳಿದ ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದ ನಂತರ ನೀವು ಮೆಣಸನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 3 ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಇದಕ್ಕೆ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ದೊಡ್ಡ ಈರುಳ್ಳಿಯನ್ನು 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗುವವರೆಗೆ ಬಿಟ್ಟು ಅನಂತರ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡಿ. ಇಲ್ಲಿ 2 ಟೊಮೆಟೊವನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಜಜ್ಜಿಬಿಟ್ಟಂತಹ ತೊಂಡೆಕಾಯಿಯನ್ನು ನೀರಲ್ಲಿ ವಾಶ್ ಮಾಡಿ ಅದನ್ನು ಹಾಕಬೇಕು. ನೋಡಿ, ಈ ಥರ ಅದನ್ನು ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಕುಕ್ಕರಲ್ಲಿ 1 ವಿಸಿಲ್ ಬರೆಸಿ. ಆಗ ತೊಂಡೆಕಾಯಿ ಚೆನ್ನಾಗಿ ಬೇಯುತ್ತೆ. ಇಲ್ಲದಿದ್ದರೂ ನೀವು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಅಂದರೂ ಕೂಡ ಈ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಈ ಅದಕ್ಕೆ ತೊಂಡೆಕಾಯಿಯನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸಿ ಅನಂತರ ಇನ್ನೊಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಈಗ ನೀವು ಇದಕ್ಕೆ ಮಾಡಿಟ್ಟಂತಹ ಮಸಾಲೆ ಹುಡಿಯನ್ನು ಹಾಕ್ಬೋದು. ನಾನಿಲ್ಲಿ 3 ಸ್ಪೂನಷ್ಟು ಮಸಾಲೆ ಹುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಹುಡಿ ಮನೆಯಲ್ಲೇ ರೆಡಿ ಇದ್ದರೆ ಅದನ್ನೇ ಹಾಕಿ ಮಾಡ್ಬೋದು. ನೀವು ಫಸ್ಟಿಗೆ ಹುಡಿ ಮಾಡ್ಕೊಳ್ಬೇಕು ಅಂತ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೀವು ಇದಕ್ಕೆ ಈಗ 1 ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಥರ ಈಸಿಯಾಗಿ ಕಡಲೆ ಇಲ್ಲದೇನೆ ನಾವು ತೊಂಡೆಕಾಯಿ ಸುಕ್ಕ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಸುಕ್ಕಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಮರಿಬೇಡಿ. ನಮ್ಮ ಕುಕಿಂಗ್ ಡೈರಿ ಚಾನಲನ್ನು ಈ ಥರ ಸಿಂಪಲ್ ಆಗಿರೋ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.